ನಿಮಗೆ ಒಳ್ಳೆಯ ಸಮಯ ಬರುತ್ತಿದೆ ಎಂದರೆ ದೇವರು ಮುಂಚೆನೇ ಈ ಶುಭ ಸೂಚನೆಗಳನ್ನು ಕೊಡುತ್ತಾನೆ. 1. ಒಳ್ಳೆಯ ಕನಸು ಬಿದ್ದು ನಿಮಗೆ ಎಚ್ಚರವಾದರೆ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತದೆ ಎಂದು ಇದರ ಅರ್ಥ. 2. ನೀವೇನಾದರೂ ದೇವರಲ್ಲಿ ಅರಸಿಕೊಂಡಾಗ ಯಾರಾದರೂ ಗಂಟೆ ಬಾರಿಸಿದರೆ ನೀವು ಅಂದುಕೊಂಡ ವಿಷಯ ನೆರವೇರುತ್ತದೆ. 3. ನಿಮ್ಮ ಮನೆಯ ಹತ್ತಿರ ಇರುವ ಮರದಲ್ಲಿ ಹಕ್ಕಿ ಬಂದು ಆ ಮರದಲ್ಲಿ ಗೂಡು ಕಟ್ಟಿದರೆ ಇದು ನಿಮಗೆ ಒಂದು ಶುಭದ ಸಂಕೇತವಾಗಿದೆ. 4. ದೇವರಿಗೆ ಪೂಜೆ ಮಾಡುವಾಗ ಮಂಗಳ ಆರತಿ ತಟ್ಟೆಯಲ್ಲಿ ದೇವರಿಗೆ ಇಟ್ಟಂತಹ ಹೂವು ಬಿದ್ದರೆ ಇದು ಸಹ ದೇವರು ಕೊಟ್ಟಿರುವಂತಹ ಶುಭ ಸೂಚನೆಯಾಗಿದೆ. 5. ನೀವು ಮಲಗಿರುವಾಗ 3 ರಿಂದ 5 ಗಂಟೆಯ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರವಾದರೆ ಇದು ಒಂದು ಶುಭ ಸೂಚನೆ ಎಂದು ಹೇಳಲಾಗುತ್ತದೆ. 6. ದೇವಸ್ಥಾನದಲ್ಲಿ ದೇವರಿಗೆ ನೀವೇನಾದರೂ ಬೇಡಿಕೊಂಡಂತಹ ಸಮಯದಲ್ಲಿ ದೇವರು ಬಲಗಡೆ ಹೂವು ಬಿದ್ದರೆ ನೀವು ಬೇಡಿರುವ ಕೋರಿಕೆ ನೆರವೇರುತ್ತದೆ. 7. ನಿಮ್ಮ ಮನೆಗೆ ಹಸು ಏನಾದರೂ ಬಂದರೆ ದೇವರು ಬಂದಂತೆ. ಆ ಹಸುವಿಗೆ ನೀವು ಆಹಾರವನ್ನು ಕೊಟ್ಟರೆ ನಿಮ್ಮ ಕಷ್ಟಗಳು ಬೇಗನೆ ನಿವಾರಣೆಯಾಗುತ್ತದೆ. 8. ದೇವರಿಗೆ ಪೂಜೆಯನ್ನು ಸಲ್ಲಿಸಿ ತೆಂಗಿನಕಾಯಿ ಒಡೆದಾಗ ಅದರಲ್ಲಿ ಹೂವು ಇದ್ದರೆ ಮುಂದೆ ನಿಮಗೆ ಏನೋ ಒಳ್ಳೆಯದಾಗುತ್ತದೆ ಎಂದು ಅರ್ಥ. 9. ನಿಮಗೆ ಕೆಲವೊಂದು ಬಾರಿ ಕಾರಣವಿಲ್ಲದೆ ಖುಷಿಯಾಗಿದ್ದಾಗ ಅಂದರೆ ಮನಸ್ಸು ನೆಮ್ಮದಿಯಾದಂತಿದ್ದರೆ ಮುಂದೆ ಒಳ್ಳೆಯದಾಗುತ್ತದೆ ಎಂದು ಇದರ ಅರ್ಥ. 10. ನಿಮ್ಮ ಮನೆಯಲ್ಲಿರುವ ಪುಟ್ಟ ಮಗುವು ನಗುತ್ತಾ ಆಡುತ್ತಿದ್ದರೆ ನಿಮ್ಮ ಮುಖವನ್ನೇ ನೋಡಿ ನಗುತ್ತಿದ್ದರೆ ನಿಮ್ಮ ಮನೆಯಲ್ಲಿ ತಾಯಿ ಲಕ್ಷ್ಮೀ ದೇವಿಯು ತಾಂಡವವಾಡುತ್ತಿದ್ದಾಳೆ ಎಂದು ಹೇಳಬಹುದು. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.